ಕಿರುತೆರೆ ನಟಿ ಮೋನಾ ಗುಡ್ಡೆಮನೆ ತಮ್ಮ ಟ್ರೆಡಿಷನಲ್ ಇಮೇಜ್ ಮೀರಿ ಲವ್ ಪಂಚ್ ಅನ್ನುವ ಮೈಕ್ರೋ ಸರಣಿಯಲ್ಲಿ ಅನಿರೀಕ್ಷಿತವಾಗಿ ಬೋಲ್ಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಮಾಚಾರಿ ಹಾಗೂ ಕೃಷ್ಣ ರುಕ್ಕು ಧಾರಾವಾಹಿಗಳಲ್ಲಿ ಸಾದಾಸೀದಾ ಪಾತ್ರಗಳಲ್ಲಿ ಕಂಡಿದ್ದ ಮೋನಾ ಈ ಹೊಸ ಸರಣಿಯ ವೈರಲ್ ಕ್ಲಿಪ್ಗಳಿಂದ ಅಭಿಮಾನಿಗಳನ್ನ ಅಚ್ಚರಿಗೊಳಿಸಿದ್ದಾರೆ. ಶರತ್ ಪದ್ಮನಾಭ್ ಜೊತೆಗಿನ ಅವರ ಹೊಸ ಕೆಮಿಸ್ಟ್ರಿ ಈಗ ಸದ್ದು ಮಾಡುತ್ತಿದೆ. ಹೌದು, ಬಹುತೇಕ ಕಿರುತೆರೆ ನಟಿಯರು ತೆರೆ ಮೇಲೆ ಹೆಚ್ಚು ಟ್ರೆಡಿಷನಲ್ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ತೆರೆಯ ಹಿಂದೆ ಅಥವಾ ಬೇರೆ ಸಿನಿಮಾಗಳಲ್ಲಿ ಅವರು ಹಾಗೆಯೇ ಕಾಣಿಸಿಕೊಳ್ಳಬೇಕು ಅನ್ನೋ ಯಾವುದೇ ಕಂಡೀಷನ್ ಇಲ್ಲ. ಈಗ ಮೋನಾ ಗುಡ್ಡೆಮನೆ ವಿಷಯದಲ್ಲಿ ಹೀಗೆ ಆಗಿದೆ. ಕಿರುತೆರೆಯಲ್ಲಿ ಸಖತ್ ಟ್ರೆಡಿಷನಲ್ ಆಗಿ ಕಾಣಿಸಿಕೊಳ್ಳುವ ಅವರು ಮೈಕ್ರೋ ಸರಣಿಗಾಗಿ ಬೋಲ್ಡ್ ಅವತಾರವನ್ನು ತಾಳಿದ್ದಾರೆ. ಲವ್ ಪಂಚ್ ಹೆಸರಿನ ಮೈಕ್ರೋ ಸರಣಿ ಮಾಡಿದ್ದಾರೆ. ಈ ಸರಣಿಯ ಕ್ಲಿಪ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಯಾಕಂದರೆ ಇದರಲ್ಲಿ ಮೌನ ಕಾಣಿಸಿಕೊಂಡ ಲುಕ್ಕು. ಇದನ್ನು ನೋಡಿದ ಫ್ಯಾನ್ಸ್ ಆಶ್ಚರ್ಯಚಕಿತರಾಗಿದ್ದಾರೆ. ಮೋನಾ ಗುಡ್ಡೆಮನೆ ಅವರು ಈ ಮೊದಲು ರಾಮಾಚಾರಿ ಹೆಸರಿನ ಧಾರಾವಾಹಿ ಮಾಡಿ ಗಮನ ಸೆಳೆದಿದ್ರು. ಈ ಧಾರಾವಾಹಿಯಲ್ಲಿ ಚಾರುಲತಾ ಹೆಸರಿನ ಪಾತ್ರ ಮಾಡಿದ್ರು. ಈ ಸೀರಿಯಲ್ ಗಮನ ಸೆಳೆಯಲು ಅವರ ಕೊಡುಗೆಯೂ ಹೆಚ್ಚಿದೆ. ಈಗ ಕೃಷ್ಣ ರುಕ್ಕು ಧಾರಾವಾಹಿಯಲ್ಲೂ ನಟಿಸ್ತಾ ಇದ್ದಾರೆ. ಈ ಸೀರಿಯಲ್ ಜೀ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇದೆ. ಹೀಗಿರುವಾಗಲೇ ಅವರ ಹೊಸ ಸರಣಿ ಬಹಳ ಸದ್ದು ಮಾಡ್ತಾ ಇದೆ. ಪಾರು ಧಾರಾವಾಹಿ ಮೂಲಕ ಫೇಮಸ್ ಆಗಿದ್ದ ಶರತ್ ಪದ್ಮನಾಭ್ ಈ ಸರಣಿಗೆ ಹೀರೋ ಆಗಿದ್ದಾರೆ. ಅವರು ಜೀ ಕನ್ನಡದ ನಾನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದಾರೆ. ಈಗ ಮೌನ ಹಾಗೂ ಶರತ್ ಅವರ ಬೋಲ್ಡ್ ಕೆಮಿಸ್ಟ್ರಿಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಬುಲೆಟ್ ಮೈಕ್ರೋ ಡ್ರಾಮಾದಲ್ಲಿ ಲವ್ ಪಂಚ್ ಹೆಸರಿನ ಸರಣಿಯ ಟ್ರೇಲರ್ ತೆರೆಗೆ ಬಂದಿದೆ. ಇದೊಂದು ಕಾಲೇಜ್ ಲವ್ ಸ್ಟೋರಿ ಆಗಿದೆ. ಆರಂಭದಲ್ಲಿ ಕಿತ್ತಾಡೋ ಇವರು ನಂತರ ಒಂದಾಗ್ತಾರೆ. ಪ್ರೀತಿ ಮೂಡುತ್ತೆ. ಆದರೆ ಕೊನೆಯಲ್ಲಿ ಪ್ರೀತಿ ಗೀತಿ ಏನೂ ಇಲ್ಲ ಅಂತ ಟ್ವಿಸ್ಟ್ ಕೂಡ ಇದೆ. ಇಷ್ಟೂ ವಿಷಯಗಳನ್ನು ಈ ಟ್ರೇಲರ್ನಲ್ಲಿ ತೋರಿಸಲಾಗಿದೆ. ಹೀಗಾಗಿ ಫ್ಯಾನ್ಸ್ ಮೌನಾ ಅವರ ಈ ಬೋಲ್ಡ್ ಅವತಾರವನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಮೋನಾ ಗುಡ್ಡೆಮನೆ ಅವರು ಸಿನಿಮಾ ಒಂದರಲ್ಲೂ ಕೂಡ ನಟಿಸಿದ್ರು. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ನಟಿಸುವ ಮೂಲಕ ಸಿನಿ ಲೋಕಕ್ಕೂ ಎಂಟ್ರಿ ಕೊಟ್ಟಿದ್ರು. ಕಿರುತೆರೆಯಿಂದ ಸಿನಿಮಾ ರಂಗಕ್ಕೆ ಹೋದ ಮೋನಾಗೆ ಅಲ್ಲಿ ಸಕ್ಸಸ್ ಸಿಗಲಿಲ್ಲ. ಹೀಗಾಗಿ ಮತ್ತೆ ಕಿರುತೆರೆಯತ್ತ ಮುಖ ಮಾಡಿದ್ದಾರೆ. ಇದೀಗ ವೆಬ್ ಸರಣಿಗಳಲ್ಲೂ ಬೋಲ್ಡ್ ಆಗಿ ನಟಿಸುವ ಮೂಲಕ ಮತ್ತೊಂದು ಹಂತಕ್ಕೆ ಹೋಗಿದ್ದಾರೆ. ಇವರ ಈ ಜರ್ನಿ ಹೇಗಿರುತ್ತೆ ಅನ್ನೋದು ಅಭಿಮಾನಿಗಳಿಗೆ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.